ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ನಾನು ಕಸ್ಟಮರ್ ನಮಗೆ ಪ್ಲೇನ್ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಬ್ಲೌಸ್ ಪೀಸ್ಗಳನ್ನ ಕೊಟ್ಟಾಗ ಅವರ ಮೆಷರ್ಮೆಂಟ್ಗೆ ಆ ಬ್ಲೌಸ್ ಪೀಸ್ಗಳು ಸಾಕಾಗುತ್ತಾ ಇಲ್ವಾ ಅಂತ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಇದೇ ಥರ ಮುಂದಿನ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ಸೊ ನೀವು ಬೇಗ ನೋಡ್ಬೋದು. ವಿಡಿಯೋ ಕೊನೆ ತನಕ ನೋಡಿ, ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ. ಬನ್ನಿ ಹಾಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ಇದು ಕಸ್ಟಮರ್ ನನಗೆ ಕೊಟ್ಟಿರೋ ಅಳತೆ ಬ್ಲೌಸ್ ಮತ್ತು 2 ಬ್ಲೌಸ್ ಪೀಸ್ಗಳು, 2 ಪ್ಲೇನ್ ಬ್ಲೌಸ್ ಸ್ಟಿಚ್ ಮಾಡೋಕ್ಕೆ ಅಂತ ಕೊಟ್ಟಿದ್ದಾರೆ. ಫಸ್ಟು ನಾವು ಬ್ಲೌಸ್ ಪೀಸು ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನಾವು ಯಾವಾಗಲೂ ಲೈನಿಂಗ್ ಬಟ್ಟೆ ಆಗಲಿ ಅಥವಾ ಬ್ಲೌಸ್ ಪೀಸ್ನ ಆಗಲಿ ಈ ಲಾಕ್ ಆಗಿರುತ್ತಲ್ಲ, ಇದೇ ಸೈಡ್ ಮೆಷರ್ ಮಾಡ್ಕೋಬೇಕು. ಆ ಕಡೆ ತಾನಲ್ಲಿ ನಮಗೆ ಕಟ್ ಮಾಡಿಕೊಟ್ಟಿರ್ತಾರಲ್ಲ, ಆ ಕಡೆ ಸೈಡ್ ಮೆಷರ್ ಮಾಡ್ಕೋಬಿಡಿ. ಮೆಷರ್ ಮಾಡಬೇಕು ಅಂದರೆ ಲೈನಿಂಗ್ ಆಗಲಿ ಪ್ಲೇನ್ ಬ್ಲೌಸ್ ಆಗಲಿ ಇಲ್ಲಿ ನೋಡಿ ಈ ಥರ ಲಾಕ್ ಆಗಿರುತ್ತಲ್ಲ, ಈ ಸೈಡು ನಾವು ಮೆಷರ್ ಮಾಡ್ಕೋಬೇಕು. ಎಷ್ಟು ಸೆಂಟಿಮೀಟರ್ ಇದೆ ಅಂತ ಫಸ್ಟು ಚೆಕ್ ಮಾಡ್ಕೊಳ್ಳೋಣ. ನೋಡ್ತಾ ಇರ್ಬೋದು 79 ಸೆಂಟಿಮೀಟರ್ ಇದೆ. ಅಂದರೆ 80 ಸೆಂಟಿಮೀಟರ್ ಕಟ್ ಮಾಡಿರ್ತಾರೆ. ಕಟಿಂಗ್ ಮಾಡುವಾಗ ಆ ಕಡೆ 1 ಸೆಂಟಿಮೀಟರ್ ಹೆಚ್ಚು ಕಮ್ಮಿ ಆಗಿ 79 ಬಂದಿದೆ. ಅಂದರೆ 80 ಸೆಂಟಿಮೀಟರ್ ಬ್ಲೌಸ್ ಪೀಸ್ ಇದೆ. ಇದೆಷ್ಟಿದೆ ಅಂತ ನೋಡ್ಕೊಳ್ಳೋಣ. 2 ಕೂಡ ಒಬ್ರದೇನೆ. ಸೊ ಒಂದು ಬ್ಲೌಸ್ ಪೀಸ್ ಸಾಕಾಯಿತು ಅಂತಂದರೆ 2 ಕೂಡ ಸಾಕಾಗುತ್ತೆ ಅಂತ ಅರ್ಥ. ಇದು ನೋಡಿ ಮೋಸ್ಟ್ಲಿ 75 ಕಟ್ ಮಾಡಿದ್ದಾರೆ ಅನಿಸುತ್ತೆ. ಒಂದು ಸ್ವಲ್ಪ ಎಕ್ಸ್ಟ್ರಾ ಅಂತಂದರೆ 76 ಇದೆ. ಇದು 80 ಸೆಂಟಿಮೀಟರ್ ಇದೆ. ಇದು 75 ಸೆಂಟಿಮೀಟರ್ ಇದೆ. ನಾನು ಕಡಿಮೆ ಇರೋ ಬಟ್ಟೆನೇ ತಗೊಂಡೆ ನಿಮಗೆ ತೋರಿಸ್ಕೊಡ್ತೀನಿ. ಫಸ್ಟು ನಾವು ಅಳತೆ ಬ್ಲೌಸ್ನಲ್ಲಿ ತೋಳಿನ ಉದ್ದ ಎಷ್ಟಿದೆ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಬನ್ನಿ ತೋಳಿನ ಉದ್ದ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಫಸ್ಟು ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಈ ಶೋಲ್ಡರ್ ಜಾಯಿಂಟ್ ಮಾಡಿರ್ತಾರಲ್ವ, ಇಲ್ಲಿಂದ ತುದಿ ತನಕ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. 8 ಇಂಚ್ ಇದೆ ಕರೆಕ್ಟಾಗಿ, ನೀವು ನೋಡ್ತಾ ಇರ್ಬೋದು. ತೋಳಿನ ಉದ್ದ 8 ಇಂಚ್ ಇದೆ. ಲೈನಿಂಗ್ ಬ್ಲೌಸ್ಗಳಾದರೆ ನಾವು ಸ್ಲೀವ್ಸ್ ಮೆಷರ್ ಮಾಡಿಕೊಂಡು ಅದಕ್ಕೆ ಸ್ಟಿಚಿಂಗ್ ಮಾರ್ಜಿನ್ಗೋಸ್ಕರ 1 ಇಂಚ್ನ ಆ್ಯಡ್ ಮಾಡ್ತಿದ್ವಿ. ಆದರೆ ಇದು ಪ್ಲೇನ್ ಬ್ಲೌಸ್ ಆಗಿರೋದ್ರಿಂದ ತೋಳಿನ ಉದ್ದ ಎಷ್ಟು ಬರುತ್ತೋ ಅದಕ್ಕೆ ನಾವು 2 ಇಂಚ್ನ ಆ್ಯಡ್ ಮಾಡಬೇಕಾಗತ್ತೆ. ಈ ಕಡೆ ಸೈಡು ನಾವು ಡಬಲ್ ಫೋಲ್ಡ್ ಮಾಡಿ ಹೆಮ್ಮಿಂಗ್ ಮಾಡ್ತೀವಲ್ವ, ಈ ಕಡೆ 1.5 ಇಂಚ್ ಹೋಗ್ಬಿಡುತ್ತೆ. ಮತ್ತು ಈ ಕಡೆ ಅರ್ಧ ಇಂಚು ಶೋಲ್ಡರ್ ಅಟ್ಯಾಚ್ ಮಾಡೋಕ್ಕೋಸ್ಕರ ಅರ್ಧ ಇಂಚ್ ಹೋಗುತ್ತೆ. ಟೋಟಲ್ ಆಗಿ ಇಲ್ಲಿ ಅರ್ಧ ಪ್ಲಸ್ ಈ ಕಡೆ 1.5 ಸೇರಿ 2 ಇಂಚ್ನ ನಾವು ಸ್ಟಿಚಿಂಗ್ ಮಾರ್ಜಿನ್ನ ಆ್ಯಡ್ ಮಾಡ್ಕೋಬೇಕು. ಇಲ್ಲಿ ತೋಳಿನ ಉದ್ದ 8 ಇಂಚ್ ಬಂದಿರೋದ್ರಿಂದ ನಾವು 2 ಇಂಚ್ನ ಸೇರಿಸಿ 10 ಇಂಚ್ ತೋಳಿನ ಉದ್ದ ತಗೋಬೇಕಾಗತ್ತೆ. ನಾವು ಯಾವಾಗ್ಲೂ ಲಾಕ್ ಆಗಿರೋ ಸೈಡೇ ಸ್ಲೀವ್ಸ್ ಕಟ್ ಮಾಡ್ಕೋಬೇಕಾಗತ್ತೆ. ನಮಗೆ ಕಟ್ ಮಾಡಿಕೊಟ್ಟಿರ್ತಾರಲ್ಲ ತಾನಲ್ಲಿ, ಈ ಕಡೆ ಸೈಡು ನಾವು ಫೋಲ್ಡ್ ಮಾಡ್ಕೊಂಡು ಸ್ಲೀವ್ಸ್ ಕಟ್ ಮಾಡ್ಕೊಬಿಟ್ರೆ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ ಕಟ್ಟಿಂಗ್ ಮಾಡೋಕ್ಕೆ ನಮಗೆ ಬಟ್ಟೆ ಶಾರ್ಟೇಜ್ ಆಗಿಬಿಡುತ್ತೆ. ಸೊ ನಾವು ಈ ಕಡೆ ಲಾಕ್ ಆಗಿರುತ್ತಲ್ಲ, ಇದೇ ಸೈಡು ನಾವು ಸ್ಲೀವ್ಸ್ ಕಟ್ಟಿಂಗ್ನ ಮಾಡ್ಕೋಬೇಕು. ಈ ಪ್ಲೇನ್ ಬ್ಲೌಸ್ ಆದ್ರೂ ಅಷ್ಟೇ, ಲೈನಿಂಗಲ್ಲಿ ಕಟ್ ಮಾಡುವಾಗ್ಲೂ ಅಷ್ಟೇ, ಸ್ಲೀವ್ಸ್ ಕಟ್ ಮಾಡಬೇಕು ಅಂದರೆ ಅದನ್ನು ಲಾಕ್ ಆಗಿರೋ ಸೈಡೇ ಕಟ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ, ಫಸ್ಟು ನಾನು ಸ್ಲೀವ್ಸ್ ಕಟ್ಟಿಂಗ್ ಮಾಡೋಕ್ಕೆ 2 ಸತಿ ಫೋಲ್ಡ್ ಮಾಡ್ಕೋಬೇಕು. ಅಂದರೆ ಬಟ್ಟೆ 4 ಲೇಯರ್ ಬರೋ ರೀತಿ ಫೋಲ್ಡ್ ಮಾಡ್ಕೋಬೇಕಲ್ವಾ, ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಈ ಕಡೆ ಸೈಡ್ ಯಾವಾಗ್ಲೂ 4 ಲೇಯರ್ಗಳು ಒಂದೇ ಸಮ ಬಂದಿರಲ್ಲ. ಸೊ ಇಲ್ಲಿ ಒಂದು ಅರ್ಧ ಇಂಚ್ನಷ್ಟು ಬಿಟ್ಬಿಡೋಣ ನಾವು. ಫಸ್ಟು ಒಂದು ಸ್ವಲ್ಪ ಬಿಟ್ಟು ಇಲ್ಲಿಂದ ನಾವು ಮೆಷರ್ ಮಾಡ್ಕೊಂಡ್ವಲ್ವ ಆಗಲೇ ತೋಳಿನ ಉದ್ದ 10 ಇಂಚ್, ಅದನ್ನು 10 ಇಂಚ್ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋತೀನಿ. ಅಂದರೆ ನಾನಿಲ್ಲಿ ಕಟಿಂಗ್ನ ತೋರಿಸ್ತಾ ಇಲ್ಲ ನಿಮ್ಗೆ ಅರ್ಥ ಮಾಡಿಸೋಕ್ಕೋಸ್ಕರ, ಈಸಿಯಾಗಿ ಅರ್ಥ ಆಗಲಿ ಅನ್ನೋದಕ್ಕೋಸ್ಕರ ಮಾರ್ಕ್ ಮಾಡ್ತಾ ಇದ್ದೀನಿ ಅಷ್ಟೇ. 10 ಇಂಚ್ನ ಮಾರ್ಕ್ ಮಾಡ್ಕೋಬೇಕು. ಅಲ್ಲಿಗೆ ನಮಗೆ ತೋಳಿಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆ ಸಾಕಾಗುತ್ತೆ ಈ ಸೈಡು. ಈಗ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟಿಗೆ ಸಾಕಾಗುತ್ತಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಬಟ್ಟೆನ ಈ ರೀತಿ ಟರ್ನ್ ಮಾಡ್ಕೋಬೇಕು. ನೋಡಿ, ನಾನು ಆಗಲೇ ಸ್ಲೀವ್ಸ್ಗೆ ಮಾರ್ಕ್ ಮಾಡಿದ್ದೀನಲ್ಲ, ಆ ಮಾರ್ಕ್ ಇಲ್ಲಿದೆ. ಈಗ ಈ ಕಡೆ ಸೈಡಿಂದ ನಾವು ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ನ ಡಬಲ್ ಫೋಲ್ಡ್ ಮಾಡ್ಕೊಂಡು ಕಟ್ ಮಾಡೋದಲ್ವಾ. ಸೊ ಬಟ್ಟೆನ ನಾನು ಈ ಲೈನ್ಗೆ ಫೋಲ್ಡ್ ಮಾಡ್ಕೋತೀನಿ ಈ ರೀತಿ. ಅಳತೆ ಬ್ಲೌಸ್ನಲ್ಲಿ ಚೆಸ್ಟ್ ಮೆಷರ್ಮೆಂಟ್ ಅಂದರೆ ಎದೆ ಸುತ್ತ ಅಳತೆ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನಮಗೆ ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟಿಗೆ ಬಟ್ಟೆ ಸಾಕಾಗುತ್ತಾ ಅಂತ ಚೆಕ್ ಮಾಡ್ಕೊಳ್ಳೋಕೆ ಬೇಕಾಗಿರೋದು ಬ್ಲೌಸ್ನ ಉದ್ದ, ಹಾಗೆಯೇ ಫ್ರಂಟ್ ಸೈಡ್ ಉದ್ದ, ಎದೆ ಸುತ್ತ ಅಳತೆ. ಇದಿಷ್ಟು ಬೇಕಾಗುತ್ತೆ.
ಇಲ್ಲಿ ಎದೆ ಸುತ್ತಳತೆ ಎಷ್ಟಿದೆ ಅಂತ ನೋಡೋದಾದರೆ 9.5 ಬರುತ್ತೆ. ಅಲ್ಲಿಗೆ ಇದು 38 ಇಂಚ್ ಎದೆ ಸುತ್ತಳತೆಯ ಬ್ಲೌಸು. 9.5 ಇಂಚ್ ಬರುತ್ತೆ. 9.5ಗೆ ನಾವು 1.5 ಇಂಚ್ನ ಮಾರ್ಜಿನ್ಗೋಸ್ಕರ ಆ್ಯಡ್ ಮಾಡಿದ್ರೂ 11 ಇಂಚ್ ನಮಗೆ ಪಟ್ಟೆ ಬೇಕಾಗುತ್ತೆ. ಆ ಮಾರ್ಜಿನ್ ಅಂದರೆ ಗೊತ್ತಲ್ವಾ, ಒಳಗಡೆ ಬ್ಲೌಸ್ ಟೈಟ್ ಆದರೆ ಒಳಗಡೆ ಹೊಲಿಗೆ ಬಿಚ್ಕೊಳ್ಳೋಕ್ಕೆ ಅಂತ ಬಟ್ಟೆ ಕೊಟ್ಟಿರ್ತೀವಲ್ಲ, ಅದನ್ನು ಮಾರ್ಜಿನ್ ಅಂತ ಕರೆಯೋದು. 9.5 ಇಂಚ್ಗೆ 1.5 ಇಂಚ್ ಮಾರ್ಜಿನ್ನ ಆ್ಯಡ್ ಮಾಡಿದ್ರೆ 11 ಇಂಚ್ ಬರುತ್ತೆ. ಈ 11 ಇಂಚು ನಾವು ಡಬಲ್ ಫೋಲ್ಡ್ ಮಾಡಿದ್ದೀವಲ್ಲ, ಇಲ್ಲಿ ಸಿಗುತ್ತಾ ಅಂತ ನೋಡ್ಕೊಳ್ಳೋಣ. ನೋಡಿ, ಬಟ್ ಈ ಕಡೆ ಡಬಲ್ ಫೋಲ್ಡಿಂಗ್ ಇದೆ, ಫೋಲ್ಡಿಂಗ್ ಮಾಡಿರೋ ಸೈಡು, ಮತ್ತು ಈ ಲೈನ್ ಮೇಲೆ ನಾನು ಬಟ್ಟೆನ ಈ ರೀತಿ ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ 11.25 ಇಂಚಷ್ಟು ಬರ್ತಾ ಇದೆ. ಅಲ್ಲಿಗೆ ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡೋಕ್ಕೆ ಬಟ್ಟೆ ಸಾಕಾಗುತ್ತೆ ಅಂತ. ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡೋಕ್ಕೆ ನಮಗೆ 11 ಇಂಚ್ ಏನೋ ಸಾಕು. ಆದರೆ ಫ್ರಂಟ್ ಪಾರ್ಟ್ ಕಟ್ ಮಾಡೋಕ್ಕೆ ನಾವು ಬ್ಯಾಕ್ ಪಾರ್ಟ್ ಎಷ್ಟು ತೊಗೊಂಡಿರ್ತೀವೋ ಅದಕ್ಕೆ 1 ಇಂಚನ್ನ ಆ್ಯಡ್ ಮಾಡಿ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಯಾಕಂದರೆ ಫ್ರಂಟಲ್ಲಿ ನಾವು ಟಕ್ಸ್ ಎಲ್ಲ ಹಿಡಿತೀವಲ್ವ, ಮತ್ತು ಹೂಕ್ಪಟ್ಟಿ ಕಾಜುಪಟ್ಟಿ ಅಟ್ಯಾಚ್ ಮಾಡೋದ್ರಿಂದ ಅದಕ್ಕೂ ಕೂಡ 1/4 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಬೇಕಾಗುತ್ತೆ. ಸೊ ಒಟ್ಟಾರೆ ಬ್ಯಾಕ್ 11 ಇಂಚ್ ಅಗಲ ತೊಗೊಂಡಿದ್ದೆ, ಅದಕ್ಕೆ 1 ಇಂಚ್ ಇಲ್ಲ ಅಂದರೆ ಅಟ್ಲೀಸ್ಟ್ 1.25 ಇಂಚ್ನಾದರೂ ಆ್ಯಡ್ ಮಾಡಿ ನಾವು 11.25 ಅಥವಾ 12 ಇಂಚ್ನ ತೊಗೋಬೇಕು. ಇಲ್ಲಿ ನನಗೆ ಕರೆಕ್ಟಾಗಿ ಬಟ್ಟೆ ಅಷ್ಟೇ ಸಿಕ್ಕಿರೋದ್ರಿಂದ ಸಾಕಾಗುತ್ತೆ. ಇಲ್ಲಿ ನನಗೆ ಚೆಸ್ಟ್ ಮೆಷರ್ಮೆಂಟ್ಗೆ ಎಷ್ಟು ಬೇಕೋ ಅಷ್ಟು ಬಟ್ಟೆ ಸಾಕಾಗೋದ್ರಿಂದ ನಾನು ಸ್ಲೀವ್ಸ್ಗೆ 2 ಇಂಚ್ ಎಕ್ಸ್ಟ್ರಾನ ತೊಗೊಂಡು ಇದೇ ಬಟ್ಟೆನಲ್ಲಿ ನಾನು ಡಬಲ್ ಫೋಲ್ಡ್ ಮಾಡಿ ಒಳಗಡೆ ಹೆಮ್ಮಿಂಗ್ ಮಾಡ್ಕೋತೀನಿ. ಅಕಸ್ಮಾತ್ ನಿಮ್ಗೇನಾದರೂ ಇಲ್ಲಿ ಬಟ್ಟೆ ಚೆಸ್ಟ್ ಮೆಷರ್ಮೆಂಟ್ಗೆ ಸಾಕಾಗ್ತಿಲ್ಲ ಅನ್ನೋದಾದರೆ ಈ ಸ್ಲೀವ್ಸ್ಗೆ ತೊಗೊಂಡಿದ್ವಲ್ಲ 2 ಇಂಚ್ ಎಕ್ಸ್ಟ್ರಾ, ಅದರಲ್ಲಿ 1 ಇಂಚ್ ಮಾತ್ರ ಎಕ್ಸ್ಟ್ರಾ ಮಾರ್ಜಿನಿಗೆ ಬಿಟ್ಕೊಳ್ಳಿ. 2 ಇಂಚ್ ತೊಗೊಳಕ್ಕೆ ಹೋಗ್ಬೇಡಿ. ಆ 1 ಇಂಚ್ನ ಇಲ್ಲಿ ನಾವು ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ ಕಟ್ ಮಾಡೋಕ್ಕೆ ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಅಂದರೆ ಇಲ್ಲಿ 10 ಇಂಚ್ ತೊಗೊಂಡಿದ್ದೆ, ನಾನು 9 ಇಂಚ್ ತೊಗೊಂಡು ಈ ಥರ ಎಕ್ಸ್ಟ್ರಾ ಮಾಡಿಕೊಂಡ್ರೆ ಇಲ್ಲಿ ನಮಗೆ ಜಾಸ್ತಿ ಬಟ್ಟೆ ಸಿಗುತ್ತೆ. ಇಲ್ಲಿ 1 ಇಂಚ್ ಕಡಿಮೆ ಆಯ್ತಲ್ಲ ಅಂತ ಅನ್ನೋದಾದರೆ ಬೇರೆ ಮ್ಯಾಚಿಂಗ್ ಬಟ್ಟೆನ ಕಟ್ ಮಾಡಿಕೊಂಡು ಸ್ಲೀವ್ಸ್ ರೌಂಡ್ ಹತ್ರ ಅಟ್ಯಾಚ್ ಮಾಡಿ ಅದನ್ನು ಫೋಲ್ಡ್ ಮಾಡಿ ಹೆಮ್ಮಿಂಗ್ ಮಾಡ್ಕೋಬೇಕಾಗುತ್ತೆ. ಬ್ಲೌಸ್ನ ಉದ್ದ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ಈ ರೀತಿ ಟೇಪ್ನ ಈ ರೀತಿ ಸ್ಟ್ರೇಟಾಗಿ ಇಟ್ಕೊಂಡು ತೊಗೊಳ್ಳಿ. ಉದ್ದನ ತೊಗೊಳ್ಳುವಾಗ ಈ ಥರ ಕ್ರಾಸೆಲ್ಲ ಇಟ್ಕೊಂಡ್ರೆ ಬಟ್ಟೆ ಎಕ್ಸ್ಪ್ಯಾಂಡ್ ಆಗಿಬಿಡುತ್ತೆ ಮತ್ತು ಉದ್ದ ಸ್ವಲ್ಪ ಜಾಸ್ತಿ ಬಂದುಬಿಡುತ್ತೆ. ಈ ರೀತಿ ಸ್ಟ್ರೇಟಾಗಿ ನೋಡಿ, ಈ ಬಟ್ಟೆ ಎಲ್ಲಿ ನಾವು ಎಳೆದ್ರೆ ಎಕ್ಸ್ಪ್ಯಾಂಡ್ ಆಗೋಲ್ವೋ ಅಲ್ಲಿ ಇಟ್ಕೊಂಡು ಕರೆಕ್ಟಾಗಿ ಈ ಥರ ನೋಡ್ಕೊಳ್ಳಿ. ನೋಡ್ತಾ ಇರ್ಬೋದು, ಬ್ಲೌಸಿನ ಉದ್ದ 12 ಇಂಚ್ ಇದೆ ಅಷ್ಟೇ. 12 ಇಂಚ್ ಇರೋದ್ರಿಂದ ನಾವು ಇಲ್ಲೂ ಕೂಡ 2 ಇಂಚ್ ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡಬೇಕು. ಬ್ಲೌಸ್ನ ಕೆಳಗಡೆ ಇಲ್ಲೂ ಕೂಡ 1.5 ಇಂಚ್ ಹೋಗುತ್ತೆ, ಇಲ್ಲೂ ಹೆಮ್ಮಿಂಗ್ ಮಾಡ್ತೀವಿ, ಮತ್ತು ಶೋಲ್ಡರ್ಗೆ 1/2 ಇಂಚ್ ಹೋಗುತ್ತೆ, ಅಲ್ಲಿಗೆ 2 ಇಂಚ್ ಆಗುತ್ತೆ. ಬಟ್ಟೆ ಹೆಚ್ಚು ಕಡಿಮೆ ಇದೆ, ಇದಿಷ್ಟು ಲೈನ್ ಹಾಕ್ಬಿಡ್ತೀನಿ. ಇಲ್ಲಿಂದ ಈ ಲೈನಿಂದ 14 ಇಂಚ್ಗೆ ಒಂದು ಮಾರ್ಕ್ ಹಾಕ್ತೀನಿ. ಇದಿಷ್ಟರಲ್ಲಿ ನಾವು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೋಬೇಕು. ಸೊ ಈಗ ಫ್ರಂಟ್ ಪಾರ್ಟು ಮತ್ತು ಬೆಲ್ಟ್ ಪಟ್ಟಿಗೆ ಸಾಕಾಗುತ್ತಾ ಅಂತ ನೋಡೋಣ. ಫ್ರಂಟ್ ಪಾರ್ಟ್ ಉದ್ದ ಹೇಗೆ ಚೆಕ್ ಮಾಡ್ಕೊಳ್ಳೋದು? ಕೆಲವರು ಬ್ಯಾಕ್ ಪಾರ್ಟ್ ಎಷ್ಟು ತೊಗೊಂಡಿರ್ತಾರೆ ಅದಕ್ಕೆ 2 ಇಂಚ್ನ ಆ್ಯಡ್ ಮಾಡಿ ಒಟ್ಟಿಗೆ ಫ್ರಂಟ್ ಪಾರ್ಟ್ ಮೇಲ್ಗಡೆ ಮತ್ತು ಕೆಳಗಡೆ ಬೆಲ್ಟ್ ಪಟ್ಟಿ ಎಲ್ಲನೂ ಒಟ್ಟಿಗೆ ಕಟ್ ಮಾಡ್ಕೋತಾರೆ. ಆದರೆ ನಾನು ಆ ರೀತಿ ಕಟ್ ಮಾಡಲ್ಲ. ಫ್ರಂಟ್ ಪಾರ್ಟು ಬೆಲ್ಟ್ ಪಟ್ಟಿ ತನಕನೇ ಸಪ್ರೇಟ್ ಕಟ್ ಮಾಡಿಕೊಂಡು ಬೆಲ್ಟ್ ಪಟ್ಟಿನೇ ಬೇರೆ ಕಟ್ ಮಾಡ್ಕೋತೀನಿ. ಈಗ ಫ್ರಂಟ್ ಪಾರ್ಟ್ ಉದ್ದ ಎಷ್ಟು ಬೇಕು ಅಂತ ನೋಡೋದಾದರೆ ಫಸ್ಟ್ ಇಲ್ಲಿ ಶೋಲ್ಡರ್ ಜಾಯಿಂಟ್ ಮಾಡೋಕ್ಕೆ ಸ್ಟಿಚ್ ಹಾಕಿರ್ತಾರಲ್ವ, ಇಲ್ಲಿಂದ ನಾವು ಸೆಂಟರ್ ಬಸ್ಟ್ ತನಕ ಫಸ್ಟ್ ಮೆಷರ್ ಮಾಡ್ಕೋಬೇಕು. ನೋಡಿ, ಈ ಸ್ಟಿಚ್ಚಿಂದ ಇಲ್ಲಿ ತನಕ ಇಲ್ಲಿ ಸ್ಟಿಚ್ ಇದೆ ಅಲ್ವಾ, ಡಾಟ್ ಹಿಡ್ದಿದ್ದಾರಲ್ವಾ, ಈ ಡಾಟ್ ತನಕ ಎಷ್ಟು ಉದ್ದ ಬರುತ್ತೆ ಅಂತ ನೋಡ್ಕೊಳ್ಳೋಣ. ಫಸ್ಟು 9.25 ಇಂಚ್ ಬರುತ್ತೆ. 9.25 ಅಲ್ವಾ, ಇದನ್ನು ಇಲ್ಲಿಗೆ ಇಟ್ಕೊಂಡು ಈ ಡಾಟ್ನ ಉದ್ದ ಎಷ್ಟಿದೆ ಅಂತ ನೋಡ್ಕೋಬೇಕು. ಇಲ್ಲಿ ಬೆಲ್ಟ್ ಪಟ್ಟಿ ಅಟ್ಯಾಚ್ ಮಾಡಿದಾರಲ್ವಾ, ಆ ಸ್ಟಿಚ್ ತನಕ ಎಷ್ಟು ಉದ್ದ ಬರುತ್ತೆ ಅಂತ ಡಾಟ್ ಲೆಂತ್ನ ನೋಡ್ಕೊಳ್ಳೋಣ. ನೋಡಿ, ಕರೆಕ್ಟಾಗಿ 12.25 ಬರ್ತಾ ಇದೆ. ಇಲ್ಲಿ ತನಕ 12.25 ಬರುತ್ತೆ. ಇದಕ್ಕೆ ನಾವು 3/4 ಇಂಚ್ನ ಸ್ಟಿಚಿಂಗ್ ಮಾರ್ಜಿನ್ ಆ್ಯಡ್ ಮಾಡಬೇಕು. 1/4 ಇಂಚ್ ಬೆಲ್ಟ್ ಪಟ್ಟಿನ ಅಟ್ಯಾಚ್ ಮಾಡೋಕ್ಕೋಸ್ಕರ ಮತ್ತು 1/2 ಇಂಚ್ ಶೋಲ್ಡರ್ನ ಅಟ್ಯಾಚ್ ಮಾಡೋಕ್ಕೋಸ್ಕರ ಸ್ಟಿಚಿಂಗ್ ಮಾರ್ಜಿನ್ ತೊಗೋಬೇಕು. ಸೊ 12.25ಗೆ 3/4 ಇಂಚ್ನ ಆ್ಯಡ್ ಮಾಡಿದ್ರೆ 13.25 ಬರುತ್ತೆ. ಈ 13.25ನ ಇಲ್ಲಿ ನೋಡ್ಕೊಳ್ಳೋಣ. ನೋಡಿ,
13 ಕಾಲು ಇಲ್ಲೇ ಹೊರಟೋಯ್ತು ನಮಗೆ. ಇನ್ನು ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಳ್ಳೋಕ್ಕೆ ನಮಗೆ ಬಟ್ಟೆ ಸಾಕಾಗೋದೇ ಇಲ್ಲ. ನೀವೇ ನೋಡ್ತಿದ್ದೀರಾ ಎಷ್ಟು ಬಂತು ಅಂತ. ಇನ್ನು 2 ಇಂಚ್ ಅಷ್ಟೇ ನಮಗೆ ಬಟ್ಟೆ ಮಿಕ್ಕಿದ್ದು. ಸೊ ಈಗೇನು ಮಾಡೋಣಪ್ಪ ನಾವು ಅಂತಂದರೆ, ಇಲ್ಲಿ ಮೈನಸ್ ಮಾಡ್ಕೋಬೇಕು. ಎಲ್ಲಿ ಹೇಳಿ? ಬ್ಯಾಕ್ ಪಾರ್ಟಲ್ಲಿ ನಾವು ರೆಡಿ ಎಷ್ಟು ಉದ್ದ ಇದೆಯೋ ಅದಕ್ಕೆ 2 ಇಂಚ್ನ ಆ್ಯಡ್ ಮಾಡ್ಕೊಂಡಿದ್ವಿ ಅಲ್ವಾ. ಸೊ ಈಗ 1 ಇಂಚ್ ಮಾತ್ರ ಆ್ಯಡ್ ಮಾಡ್ಕೊಳ್ಳೋಣ. ಇನ್ನೊಂದು ಇಂಚ್ ಏನು ಮಾಡೋಣ, ಸಾಕಾಗಲ್ವಲ್ಲ ಅಂತ ನೀವು ಅನ್ಕೋಬೋದು. ಅದಕ್ಕೋಸ್ಕರ ನಾವು ಎಕ್ಸ್ಟ್ರಾ ಬೇರೆ ಬಟ್ಟೆನ ಜಾಯಿಂಟ್ ಮಾಡ್ಕೋಬೇಕಾಗತ್ತೆ. ಅಂದರೆ ಅದನ್ನು ನಾನು ತೋರಿಸ್ತೀನಿ. ಈ ಬ್ಲೌಸ್ ಕಟ್ಟಿಂಗ್ ವಿಡಿಯೋನ ನಾನು ನೆಕ್ಸ್ಟ್ ವಿಡಿಯೋಲಿ ಅಪ್ಲೋಡ್ ಮಾಡ್ತೀನಿ, ಬೇಕು ಅಂದರೆ ನೋಡಿ. ಈ ವಿಡಿಯೋಲಿ ನಾನು ಬರೀ ಬಟ್ಟೆ ಸಾಕಾಗುತ್ತಾ, ಹೇಗೆ ಅದನ್ನು ಚೆಕ್ ಮಾಡ್ಕೊಳ್ಳೋದು, ಸಾಕಾಗುತ್ತಾ ಇಲ್ವಾ ಅಂತ ಅನ್ನೋದನ್ನು ಮಾತ್ರ ತಿಳಿಸ್ಕೊಡ್ತಾ ಇರೋದು. ಮತ್ತು ಕಡಿಮೆ ಬಂದರೆ ಏನು ಮಾಡಬೇಕು ಅಂತಲೂ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಈ ಲೈನಿಂದ ಅಲ್ವಾ ನಾನು ಮಾರ್ಕ್ ಮಾಡ್ಕೊಂಡಿದ್ದು. ಇಲ್ಲಿಂದ ಬ್ಲೌಸ್ನ ಉದ್ದ 12 ಇಂಚ್ ಇತ್ತಲ್ವ. ಸೊ 1 ಇಂಚ್ ಎಕ್ಸ್ಟ್ರಾನ ಆ್ಯಡ್ ಮಾಡಿ 13 ಇಂಚ್ಗೆ ಮಾರ್ಕ್ ಮಾಡ್ಕೋತೀನಿ. ಇದಿಷ್ಟರಲ್ಲಿ ನಾವು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೊಳ್ಳೋಣ. ಮೇಲ್ಗಡೆ 1/2 ಇಂಚು ಮತ್ತು ಕೆಳಗಡೆ 1/2 ಇಂಚ್ ಬಿಟ್ಟಿದ್ದೀನಿ. ಇಲ್ಲಿ ನಾವು ಇದೇ ಬಟ್ಟೆಲಿ ಡಬಲ್ ಫೋಲ್ಡ್ ಮಾಡಿ ಹೆಮ್ಮಿಂಗ್ ಮಾಡ್ಕೋತಿದ್ವಲ್ವಾ. ಸೊ ಈಗ ನಮಗೆ ಬೆಲ್ಟ್ ಪಟ್ಟಿ ಆ ಥರ ಮಾಡಿದ್ರೆ ಬೆಲ್ಟ್ ಪಟ್ಟಿ ಕಟ್ ಮಾಡೋಕ್ಕೆ ಬಟ್ಟೆ ಶಾರ್ಟೇಜ್ ಆಗಿಬಿಡುತ್ತೆ. ಸೊ ನಾವೇನು ಮಾಡೋಣ, ಬೇರೆ ಇದೇ ಮ್ಯಾಚಿಂಗ್ ಕಲರ್ದು ಯಾವ್ದಾದ್ರು ಬೇರೆ ಪೀಸ್, ನಾವು ಬ್ಲೌಸ್ ಸ್ಟಿಚ್ ಮಾಡ್ತೀವಿ ಅಂದರೆ ನಮ್ಮ ಹತ್ರ ಎಕ್ಸ್ಟ್ರಾ ಬಟ್ಟೆಗಳು ಉಳ್ಕೊಂಡಿರ್ತಾವಲ್ವ, ಅದರಲ್ಲಿ ಯಾವುದಾದ್ರೂ ಒಂದು ಮ್ಯಾಚಿಂಗ್ ಬಟ್ಟೆನ ತೊಗೊಂಡು ಇಲ್ಲಿಗೆ ನಾವು 2 ಇಂಚ್ ಎಕ್ಸ್ಟ್ರಾ ಪಟ್ಟಿನ ಕಟ್ ಮಾಡಿಕೊಂಡು ಇಲ್ಲಿಗೆ ಜಾಯಿಂಟ್ ಮಾಡ್ಕೊಳ್ಳೋಣ. ಅಂದರೆ ಅದನ್ನು ಡಬಲ್ ಫೋಲ್ಡ್ ಮಾಡಿ ಒಳಗಡೆಗೆ ಹೆಮ್ಮಿಂಗ್ ಮಾಡಿಬಿಟ್ರೆ, ಒಳಗಡೆಗೆ ಸೇರಿಸಿ ಹೆಮ್ಮಿಂಗ್ ಮಾಡಿಬಿಟ್ರೆ ಅದು ಒಳಗಡೆಗೆ ಸೇರಿಕೊಳ್ಳುತ್ತೆ. ಬ್ಯಾಕ್ ಪಾರ್ಟ್ ಕಟ್ ಮಾಡೋಕ್ಕೆ ಸರಿ ಹೋಯಿತು. ಈಗ ಫ್ರಂಟ್ ಪಾರ್ಟ್ ಕಟ್ ಮಾಡೋಕ್ಕೆ ನಾವು ಈ ಲೈನಿಂದ ಮೆಷರ್ಮೆಂಟ್ ತೊಗೊಳ್ಳೋಣ. 13 ಕಾಲ್ಗಲ್ವ ನಾನು ಮಾರ್ಕ್ ಮಾಡಿದ್ದು. 12ವರೆಗೆ 1 ಇಂಚ್ನ 3/4 ಇಂಚ್ನ ಆ್ಯಡ್ ಮಾಡಿ ನಾನು 13 ಕಾಲು ತೊಗೊಂಡಿದ್ದೆ. ಈಗ ಆ 13 ಕಾಲ್ಗೆ ಮಾರ್ಕ್ ಮಾಡ್ತಾ ಇದ್ದೀನಿ. ನೋಡಿ, ಈಗ ಇಷ್ಟು ಬೆಲ್ಟ್ ಪಟ್ಟಿ ಕಟ್ ಮಾಡೋಕ್ಕೆ ನಮಗೆ ಸಿಕ್ತು. ಇಲ್ಲಿ ಬೆಲ್ಟ್ ಪಟ್ಟಿ ಉದ್ದ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ. ನೋಡ್ತಿದ್ದೀರಲ್ವಾ, 3 ಇಂಚ್ ಬರುತ್ತೆ ಬೆಲ್ಟ್ ಪಟ್ಟಿ ಉದ್ದ. ಈ ಕಡೆ 3 ಇಂಚ್ ಇದೆ. 3 ಇಂಚ್ ಅಂತಂದರೆ ಅದಕ್ಕೆ ಒಂದು 1/2 ಇಂಚು ನಾವು ಸ್ಟಿಚಿಂಗ್ ಮಾರ್ಜಿನ್ನ ಆ್ಯಡ್ ಮಾಡಬೇಕು. ಸೊ ಒಂದು 3.5 ಬೇಕು. ಆದರೆ ಇಲ್ಲಿ 1/4 ಇಂಚ್ ಕಡಿಮೆ ಬರ್ತಾ ಇದೆ. ಏನೂ ಆಗಲ್ಲ, 1/4 ಇಂಚ್ ಹೆಚ್ಚು ಕಮ್ಮಿ ಅವ್ರು ಕೊಟ್ಟಿರೋಷ್ಟು ಬಟ್ಟೆಯಲ್ಲೇ ನಾವು ಸ್ಟಿಚ್ ಮಾಡಬೇಕಲ್ವಾ. 1/4 ಇಂಚ್ ಕಡಿಮೆ ಬಂದರೆ ಬೆಲ್ಟ್ ಪಟ್ಟಿ ಏನೂ ಆಗಲ್ಲ. ಇದಿಷ್ಟು ಬಟ್ಟೆಯಲ್ಲಿ ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊಳ್ಳೋದು. ಈಗ ನೋಡಿ, ಇನ್ನೊಂದ್ಸಲ ಹೇಳ್ಬಿಡ್ತೀನಿ. ಈ ಕಡೆ ಇರೋ ಸೈಡಲ್ಲಿ ನಾವು ಸ್ಲೀವ್ಸ್ ಕಟ್ ಮಾಡ್ಕೋಬೇಕು. ಈ ಕಡೆಯಿಂದ ಈಚೆ ಬಿಟ್ಟಿದ್ದೀವಲ್ವಾ, ಈ ಕಡೆ ನಾವು ಸ್ಲೀವ್ಸ್ನ ಕಟ್ ಮಾಡ್ಕೋಬೇಕು. ಇದಿಷ್ಟು ಬಟ್ಟೆಯಲ್ಲಿ ನಾವು ಬ್ಯಾಕ್ ಪಾರ್ಟ್ನ ಕಟ್ ಮಾಡ್ಕೋಬೇಕು. ಮತ್ತು ಇದಿಷ್ಟು ಬಟ್ಟೆಯಲ್ಲಿ ನಾವು ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೋಬೇಕು. ಹಾಗೆಯೇ ಇದಿಷ್ಟು ಬಟ್ಟೆಯಲ್ಲಿ ಬೆಲ್ಟ್ ಪಟ್ಟಿನ ಕಟ್ ಮಾಡ್ಕೋಬೇಕು. ಹುಕ್ ಪಟ್ಟಿ, ಕಾಜ್ ಪಟ್ಟಿ ಎಲ್ಲಿ ಕಟ್ ಮಾಡ್ಕೊಳ್ಳೋದು ಅಂತ ನಿಮಗೆ ಡೌಟ್ ಬರ್ಬೋದು. ಈಗ ನಾವು ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಕಟಿಂಗ್ ಮಾಡ್ಕೊಳ್ಳುವಾಗ ನೆಕ್ ಎಲ್ಲ ಕಟ್ ಮಾಡ್ತೀವಲ್ವಾ. ಈ ಕಡೆ ನೆಕ್ ಡೀಪ್ ಕಟ್ ಮಾಡಿದಾಗ ಇಲ್ಲೊಂದು ಸ್ವಲ್ಪ ಬಟ್ಟೆ ಸಿಗುತ್ತೆ. ಮತ್ತು ಈ ಕಡೆ ನಾವು ಆರ್ಮ್ ಮಾರ್ಕ್ನ ಮಾಡಿದಾಗ ಈ ಕಡೆನೂ ಕೂಡ ಎಕ್ಸ್ಟ್ರಾ ಬಟ್ಟೆ ಸಿಗುತ್ತೆ. ಆ ಬಟ್ಟೆಗಳಲ್ಲಿ ನಾವು ಅಡ್ಜಸ್ಟ್ ಮಾಡ್ಕೊಬೇಕು. ಬೆಲ್ಟ್ ಪಟ್ಟಿ ಫ್ರಂಟ್ 2ಕ್ಕೆ ಇಲ್ಲಿ 2 ನಮಗೆ ಬೆಲ್ಟ್ ಪಟ್ಟಿ ಸಿಗುತ್ತೆ. ಒಳಗಡೆಗೆ ಹಾಕೋಕ್ಕೆ ಇನ್ನೂ 2 ಬೆಲ್ಟ್ ಪಟ್ಟಿನ ಮ್ಯಾಚಿಂಗ್ ಬಟ್ಟೆಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಅದೇ ರೀತಿ ಆಗಲೇ ಹೇಳಿದ್ನಲ್ಲ, ಬ್ಯಾಕ್ ಪಾರ್ಟ್ ಕೆಳಗಡೆ ಹೆಮ್ಮಿಂಗ್ ಮಾಡೋಕ್ಕೂ ಕೂಡ ಬೇರೆ ಬಟ್ಟೆಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ಇನ್ನು ಮಿಕ್ಕಿರೋವಂಥ ಬಟ್ಟೆಯಲ್ಲಿ ಫಸ್ಟು ಎಕ್ಸ್ಟ್ರಾ ಬೆಲ್ಟ್ ಪಟ್ಟಿ, ಹುಕ್ ಪಟ್ಟಿ, ಕಾಜ್ ಪಟ್ಟಿಗೆಲ್ಲ ಅಷ್ಟು ತಲೆ ಕೆಡಿಸ್ಕೊಬಿಡಿ. ಈ ನೆಕ್ ಹತ್ರ ಮತ್ತು ಆರ್ಮೋಲ್ ತೆಗೆದಾಗ ಆ ಕಡೆ ಬಟ್ಟೆಗಳು ಏನು ಮಿಕ್ಕುತ್ತೆ ಅದರಲ್ಲಿ ಸ್ಲೀವ್ಸ್ನಲ್ಲಿ ಕಡಿಮೆ ಬಂತು ಅಂದರೆ ಅಲ್ಲಿಗೆ ಅಟ್ಯಾಚ್ ಮಾಡ್ಕೊಬಿಡಿ, ಆಯಿತಾ. ಅಲ್ಲಿ ಯಾಕಂದರೆ ಕಂಕ್ಳ ಹತ್ರ ಬೇರೆ ಎಕ್ಸ್ಟ್ರಾ ಬಟ್ಟೆನ ಅಟ್ಯಾಚ್ ಮಾಡೋಕ್ಕಾಗಲ್ಲ, ಕಾಣುತ್ತೆ ಅದು. ಸ್ಲೀವ್ಸ್ಗೆ ಬಟ್ಟೆ ಕಡಿಮೆ ಬಂತು ಅಂದರೆ ಇಲ್ಲಿ ಮಿಕ್ಕಿರೋಂಥ ಬಟ್ಟೆಗಳಲ್ಲೇ ನಾವು ಅಡ್ಜಸ್ಟ್ ಮಾಡ್ಕೋಬೇಕು. ಇನ್ನು ಹುಕ್ ಪಟ್ಟಿ, ಕಾಜ್ ಪಟ್ಟಿ ಮತ್ತು ಬ್ಯಾಕ್ ಪಾರ್ಟಲ್ಲಿ ಹೆಮ್ಮಿಂಗ್ ಮಾಡೋಕ್ಕೆ, ನೆಕ್ ಫಿನಿಶಿಂಗ್ ಕೊಡೋಕ್ಕೆ ಎಕ್ಸ್ಟ್ರಾ ಬೆಲ್ಟ್ ಪಟ್ಟಿಗಳಿಗೆಲ್ಲ ಮ್ಯಾಚಿಂಗ್ ಬೇರೆ ಪೀಸ್ಗಳನ್ನ ತೊಗೊಂಡು ಅಡ್ಜಸ್ಟ್ ಮಾಡ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಪೂರ್ತಿ ನೋಡಿದ್ರಲ್ವಾ. ಈಗ ಸ್ವಲ್ಪನಾರು ಇನ್ಫಾರ್ಮೇಟಿವ್ ಅನಿಸಿದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಮತ್ತಷ್ಟು ಯೂಸ್ಫುಲ್ ವಿಡಿಯೋಗಳನ್ನ, ಟಿಪ್ಸ್ಗಳನ್ನ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಹಾಗೆಯೇ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆನ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.